ಹಲೋ ಸರ್. ಹಲೋ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋ ಆರ್ತಿ ಅವರು ನಿಮ್ಮ ಮಿಸ್ಸಸ್ ತಾನೆ? ಹೌದು, ಆದರೆ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ ಅಂತಾದರೆ ಕೊಲೆ ಪ್ರಯತ್ನ ಏನಾದ್ರು ನಡೆದಿದೆಯಾ? ಹಾಗೇನಾದ್ರು ಕೊಲೆ ಪ್ರಯತ್ನ ನಡೆದಿದೆ ಅನ್ನೋದಾದರೆ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ನನಗೆ ಯಾರ ಮೇಲೂ ಅನುಮಾನ ಇಲ್ಲ. ನಿಮ್ಗೆ ಅನುಮಾನ ಇಲ್ಲದೆ ಇರ್ಬೋದು, ಆದರೆ ನನಗೆ ಅನುಮಾನ ಇದೆ. ಆರ್ತಿ ಅವರ ಈಗಿನ ಪರಿಸ್ಥಿತಿಗೆ ನೀವೇ ಕಾರಣ ಇರ್ಬೋದಾ ಅಂತ. ಇನ್ಸ್ಪೆಕ್ಟರ್, ನಾನು ಸುಮ್ಮನೆ ನಿಮ್ಮ ಮೇಲೆ ಅನುಮಾನ ವ್ಯಕ್ತಪಡಿಸಲ್ಲ ಮಿಸ್ಟರ್ ಸೂರ್ಯರಾಜಶೇಖರ್. ನನ್ನ ಅನುಮಾನಕ್ಕೆ ಪೂರಕವಾಗಿ ನಿಮ್ಮ ಮನೇಲಿ ನಡೆದಿರೋ ಘಟನೆಗಳೇ ಸಾಕ್ಷಿ. ಏನು ನೀವು ಹೇಳ್ತಾ ಇರೋದು? ಆರ್ತಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರ ಮೇಲೆ ಕೊಲೆ ಪ್ರಯತ್ನ ನಡೆಯೋದಕ್ಕೆ ಮೊದಲ ಪ್ರೇರೇಪಣೆ ಆಗಿರೋದು ನಿಮ್ಮ ಮನೆಯಲ್ಲಿನ ಕೌಟುಂಬಿಕ ಕಲಹ. ಆರ್ತಿ ಅವರು ತನ್ನ ಇಬ್ಬರು ಮಕ್ಕಳು ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಇಷ್ಟಪಟ್ಟಿದ್ರು, ಆದರೆ ಅದು ಅವ್ರ ಇಚ್ಛೆ ಪ್ರಕಾರ ಆಗಲಿಲ್ಲ. ಮತ್ತೆ ಇದ್ದಂಥ ಇಬ್ಬರು ಮಕ್ಕಳಲ್ಲಿ ಮೊದಲನೇ ಯಾರೋನ ಜಿದ್ದು ಆರ್ತಿ ಅವರು ಆದಿತ್ಯನೇ ಮೊದಲನೇ ಮಗ ಅಂತ ವಾದಿಸಿದ್ರು. ಅದು ನಿಮ್ಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನೀವು ಅವ್ರಿಗೆ ಪಾಯ್ಸನ್ ಕೊಟ್ಟು ಕೊಲ್ಲೋ ಪ್ರಯತ್ನ ಮಾಡಿದ್ರಿ. ನಿಮ್ಮ ಊಹೆಗೂ ಒಂದು ಮಿತಿ ಇರಬೇಕು. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಆರತಿಯವ್ರನ್ನ ನಾನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತೀನ. ಹಾಗೆ ಮಾಡಿದಿದ್ರೆ ನಾನು ಆಸ್ಪತ್ರೆ ಕರ್ಕೊಂಬಂದು ಸೇರ್ತಾ ಇರಲಿಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡಿ. ಸರಿ, ನಿಮ್ಮ ಮಾತಂತೆ ಬರ್ತೀನಿ. ಆರ್ತಿ ಅವ್ರನ್ನ ಕೊಲ್ಲೋ ಉದ್ದೇಶದಲ್ಲೇ ನೀವು ಅವ್ರಿಗೆ ಪಾಯ್ಸನ್ ಮಾತ್ರೆಗಳನ್ನ ಕೊಟ್ರಿ. ಆಮೇಲೆ ಎಲ್ಲಿ ಕೊಲೆ ಆಪಾದನೆ ನನ್ನ ಮೇಲೆ ಬರ್ತೋ ಅಂತ ಹೆದ್ರಿ ಅವ್ರನ್ನ ನೀವೇ ಕರ್ಕೊಂಡಾಗ ಆಸ್ಪತ್ರೆಗೆ ಸೇರಿಸಿದ್ರಿ ಅಲ್ವಾ? ಇನ್ನೊಂದು ಮಾತಾಡಿದ್ರೆ ನಾನು ಕೆಟ್ಟವನಾಗಬೇಕಾಗುತ್ತೆ. ಇನ್ಸ್ಪೆಕ್ಟರ್, ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರ ಅನ್ನೋ ಪರಿಜ್ಞಾನ ಇದೆ ನಿಮಗೆ? ಇವರೊಬ್ರು ಮಾಜಿ MLA, ಇವ್ರ ಹತ್ರ ಈ ರೀತಿ ಮಾತಾಡೋದು ಸರಿಯಲ್ಲ. ನೋಡಿ, ನೀವು ಒಬ್ಬ ಇನ್ಸ್ಪೆಕ್ಟರ್, ನಾನು ನನ್ನ ಸ್ಟೇಷನ್ಗೆ ಬಂದಿರೋ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನನಗೆ MLA ಆದರೂ ಒಂದೇ, ಸಾಮಾನ್ಯ ಜನ ಆದರೂ ಒಂದೇ. ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡಿ. ಈ ಕೇಸ್ನಲ್ಲಿ ನಿಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡೋದಿದೆ, ಅದನ್ನು ಆಮೇಲೆ ಮಾಡ್ತೀನಿ.